ದರಿದ್ರದ್ದು ನಂಗೆ ಮಾತ್ರ ಇಂಥ ಎಕ್ಸ್ಪೀರಿಯನ್ಸ್ ಆಗೋದೇ ಇಲ್ಲ. ಏನೇ ನಿಂದು ಆಕ್ಸಿಡೆಂಟಾ? ಬರೀ ಆಕ್ಸಿಡೆಂಟ್ ಅಲ್ಲಮ್ಮ, ದೇವರೇ ರೂಪಿಸಿದಂತ ಚಕ್ರವ್ಯೂಹ, ಅಪರೂಪದ ಕ್ಷಣ. ವಿಧಿಯಾಟ ಬಲ್ಲವರ್ಯಾರು, ಮುಂದೇನೆಂದು ಹೇಳುವರ್ಯಾರು. ನಿನಗೆ ಅಂಥ ಪರಿಸ್ಥಿತಿ ಸೃಷ್ಟಿಯಾಗಬೇಕಾದ್ರೆ ದೇವರು ನಿನಗೋಸ್ಕರ ಬೇರೆ ಪ್ರಪಂಚನೇ ಸೃಷ್ಟಿ ಮಾಡಬೇಕು. ಯಾಕೆಂದ್ರೆ ನಿನ್ನಂಥ ಮುಗ್ಧ ಹುಡುಗಿಗೆ ಈ ಪ್ರಪಂಚ ಅಲ್ಲ. ತಮಾಷೆ ಮಾಡ್ಬೇಡ, ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಅಲ್ಲ ಕಡೆ, ಒಂದು ನಿಮಿಷ ಕೇಳಿಸ್ಕೋ. ನೋಡೆ, ರಸ್ತೆ, ಬೆಳದಿಂಗಳ ರಾತ್ರಿ, ದೊಡ್ಡ ಕಾರು. ಆ ಕಾರಿಂದ ರಾಜ್ಕುಮಾರ್ ಇಳ್ಕೊಂಡು ಬಂದ. ನಿಂಗೇನು ಅನ್ಸ್ಲಿಲ್ವಾ? ದೊಡ್ಡ ಕಾದಿಂದ ಇಳಿದ್ ಬರೋರ್ ಮನ್ಸು ದೊಡ್ಡದಾಗಿರ್ಬೇಕು ಅಂತ ಏನೂ ಇಲ್ಲ. ಮನ್ಸಿನ ಮಾತು ಹಾಳಾಗೋಗ್ಲಿ ಕಣೆ. ಅಲ್ಲ ಕಣೆ, ಅವ್ನು ನೋಡೋದಕ್ಕೆ ಅಟ್ಲೀಸ್ಟ್ ರಾಜ್ಕುಮಾರ್ ಅಂತಾರಲ್ಲೂ ಇರ್ಲಿಲ್ವೇನೆ? ರಾಜ್ಕುಮಾರ್ರೆಲ್ಲ ವಿಚಿತ್ರ, ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ. ಓ, ನೀನಂತೂ ಸಖತ್ ಬೋರಿಂಗ್ ಹುಡುಗಿ ಕಣೆ. ದೇವ್ಕಿನ ಕೇಳ್ತೀನಿ, ಕೇಳಿಸ್ಕೊಳೆ. ಹೇಳೆ. ಅಕಸ್ಮಾತ್ ನಿನ್ ಕನ್ಸಿನ ರಾಜ್ಕುಮಾರ ನಿನ್ ಎದುರಿಗೆ ಬಂದ ಅಂತ ಅನ್ಕೋ, ಏನೇ ಮಾಡ್ತೀಯ? ಸಿಟ್ ಮಾಡ್ಕೊಂತೀಯ, ಇಲ್ಲ ಕಬಕ್ ಅಂತ ಬಾಚ್ಕೊಂಡ್ಬಿಡ್ತೀಯ? ಗೊತ್ತಿಲ್ಲಮ್ಮ, ಯೋಚನೆ ಮಾಡಿ ನಾಳೆ ಹೇಳ್ತೀನಿ. ಓ, ನೀನು ಬೋರಿಂಗ್ ಹುಡುಗಿ ಕಣೆ. ಪಾಪ ಅರ್ಜುನ್ ಅದೆಷ್ಟು ವರ್ಷದ ನಿಂಗೋಸ್ಕರ ಕಾಯ್ತಿದ್ದಾನೆ, ನೀನ್ ಅಷ್ಟು ವರ್ಷದ ಯೋಚನೆ ಮಾಡ್ತಾನೇ ಇದ್ಯಾ. ಅವನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ ನಂಗಂತೂ. ನನಗೂ ಅಯ್ಯೋ ಅನ್ಸುತ್ತೆ. ನಿಮ್ಮಿಬ್ರದ್ದು ಕಲ್ ಮನ್ಸು, ಕಬ್ಬಿಣದ ಹೃದಯ, ಒಂಚೂರ ಇಮೋಷನ್ಸ್ ಅರ್ಥನೇ ಆಗೋದಿಲ್ಲ ಕಣ್ಣ. ಸುಮ್ಮನೆ ನೀನನ್ನು ರೇಗ್ಸಕ್ ಹಾಗಂದ್ವಿ ಕಣೆ. ಬಾರೆ ಇಲ್ಲಿ, ಬಾರೆ, ಬಾ ಇಲ್ಲಿ. ಒಂದ್ವೇಳೆ ಆ ರಾಜ್ಕುಮಾರ ನಿನ್ನನ್ನು ಪ್ರಪೋಸ್ ಮಾಡಿದಿದ್ರೆ ನೀನೇನ್ ಮಾಡ್ತಿದ್ದೆ? ನಾನು ರಾಜ್ಕುಮಾರನ ಒಪ್ಕೊಂತ ಇದ್ದೆ. ವಾಹನಗಳ ಸಾಲು ಸಾಲು, ಕೆಂಪು, ಹಳದಿ, ಹಸಿರು, ಟ್ರಾಫಿಕ್ ಲೈಟು, ದೊಡ್ಡ ಕಾರು, ಅಪಘಾತ, ಪೊಲೀಸು, ಗಲಾಟೆ, ಟೆನ್ಷನು. ಇದೆಲ್ಲದ್ರ ಮಧ್ಯೆ ಆ ಕಾರಿಂದ ಹೀರೋ ಇಳ್ಕೊಂಡು ಬರ್ತಾನೆ. ನಾನು ಕೈ ಚಾಚಿ ಕಾಯ್ತಾ ಇರ್ತೀನಿ, ಗಬಕ್ಕಂತ ಬಾಚ್ಕೊಂತೀನಿ. ಆಮೇಲೆ ನಾವಿಬ್ರು ಕಾರಲ್ಲಿ ಕುತ್ಕೊಂಡು ಹಾಗೆ ಹೋಗ್ತಾ ಇರ್ತೀವಿ. ಲಾಂಗ್ ಡ್ರೈವ್. ನೇರ ಅವ್ರ ಮನೆಗೆ ಹೋಗ್ತೀವಿ, ಅವ್ರ ಕಾಲಿಗೆ ಬೀಳ್ತೀವಿ. ಅಲ್ಲಲ್ಲ, ನಮ್ಮನೆಗೆ ಹೋಗ್ತೀವಿ. ನಮ್ಮಮ್ಮನ ತಪ್ಕೋತೀನಿ. ಅಮ್ಮ, ನೀನು ಅಳಿಯ ಬಂದಿದ್ದಾನೆ ನೋಡಮ್ಮ ಅಂತೀನಿ. ನಮ್ಮಮ್ಮ ನನ್ನ ತಪ್ಕೊಂಡು, ಮಗಳೇ ನೀನು ಸುಖವಾಗಿರು ಅಂತಾರೆ. ವಿಮಲಾ, ಅಮ್ಮ. ಸ್ಟುಪಿಡ್, ನಿಮ್ಮಮ್ಮ ಅಲ್ಲ ಕರೆದಿದ್ದು, ನಾನು. ಲಂಚ್ ಬ್ರೇಕ್ ಮುಗಿದು ಅರ್ಧ ಗಂಟೆ ಆಗಿದೆ. ಏನ್ ಮಾಡ್ತಾ ಇದ್ದೀರಾ? ಯು ಗೆಟ್ ಬ್ಯಾಕ್ ಟು ವರ್ಕ್. ಸಾರಿ ಸರ್. ಡ್ಯಾಡಿ, ನೀನು ಯಾವತ್ತಾದ್ರೂ ಫೋಟೋ ತೆಗಿಯೋಕ್ಕೆ ಕಾಡಿಗೆ ಹೋಗಿದ್ಯಾ? ಹೋಗಿದ್ದೀನಲ್ಲ, ನಾಗರಹೊಳೆ, ಬಂಡೀಪುರ, ಮುತ್ತತ್ತಿ ಎಲ್ಲ ಕಡೆ ಹೋಗಿದ್ದೀನಿ. ಆನೆ ಸ್ನಾನ ಮಾಡ್ತಾರೋ ಫೋಟೋ ಕೂಡ ತೆಗೆದಿದ್ದೀನಿ ಪುಟ. ಇನ್ನೊಂದ್ಸಾರಿ ಹೋಗ್ಬೇಕಾದ್ರೆ ನನ್ನನ್ನು ಕರ್ಕೊಂಡು ಹೋಗ್ತೀಯಾ? ಹೋಗ್ತೀನಲ್ಲ, ಆದರೆ ನಿನಗೆ ಸ್ಕೂಲ್ ಇರುತ್ತಲ್ಲ ಪುಟ. ಪ್ರಿನ್ಸಿಪಲ್ ಪರ್ಮಿಷನ್ ತಗೋ, ಹೋಗೋಣ. ಒಂದು 2 ದಿವಸ ಸ್ಕೂಲಿಗೆ ರಜೆ ಹಾಕಿದ್ರೆ ಏನಾಗಲ್ಲ. ನಿಮ್ಮ ಸ್ಕೂಲ್ ಪ್ರಿನ್ಸಿಪಲ್ ಪರ್ಮಿಷನ್ ತಗೋಬೋದು, ಆದ್ರೆ ಇನ್ನೊಬ್ರು ಇದಾರಲ್ಲ ದೊಡ್ಡ ಪ್ರಿನ್ಸಿಪಲ್, ಅಮ್ಮನಾ? ಹಾಗಂತ ನಾನು ಹೇಳಿದ್ನ. ಯಾಕೆ ಹೆದರ್ಕೊಂತ್ಯಾ? ನೀನು ಹೀಗೆ ಹೇಳ್ದೆ ಅಂತ ನಾನು ಅಮ್ಮಂಗೆ ಹೇಳಲ್ಲ ಬಿಡು. ಗುಡ್ ಗರ್. ನಿಂಗೆ ಅಮ್ಮನ ಕಂಡ್ರೆ ಭಯನಾ? ಪೆದ್ದೆ. ಮತ್ತೆ ಇಷ್ಟನಾ? ಬಿಡಿ, ಹೊರಗಡೆ ಹೋಗಿ ಐಸ್ ಕ್ರೀಮ್ ತಿನ್ಕೊಂಬರೋಣ. ಡ್ಯಾಡಿ, ಮಮ್ಮಿ ಹತ್ರ ಒಂದ್ಸಾರಿ ಸಾರಿ ಕೇಳ್ಬಿಡು, ಮತ್ತೆ ನೀವಿಬ್ರು ಫ್ರೆಂಡ್ಸ್ ಆಗ್ಬೋದು. ಆಮೇಲೆ ನಾವೆಲ್ಲ ಜೊತೆಗಿರ್ಬೋದು, ವಾರಕ್ಕೊಂದ್ಸರಿ ಟೂರ್ಗೆ ಹೋಗ್ಬೋದು. ನೀವಿದ್ರೆ ಚೆನ್ನಾಗಿರುತ್ತೆ ಪಪ್ಪ. ನಿಂಗೆ ನಾನು ಬೇಕಾ ಪುಟ್ಟ? ಈ ಸಲ ಮಮ್ಮಿ ಬಂದಾಗ ನಿಮ್ಮನೆಗೆ ಬಂದಿರೋದಕ್ಕೆ ಹೇಳು. ಹೇಳ್ತ್ಯಾ? ನಿಂಗೆ ನಿಮ್ಮಮ್ಮನ ಜೊತೆ ಇರೋಕೆ ಇಷ್ಟ ಇಲ್ವಾ?
ನಂಗೆ ಹಾಸ್ಟೆಲ್ಗೆ ಹೋಗಕ್ ಇಷ್ಟ ಇಲ್ಲ. ನೀವಿಬ್ರು ಜೊತೆಗಿಲ್ಲ ಅಂತ ನನ್ನ ಹಾಸ್ಟೆಲ್ ಕಳಿಸ್ತಾರಂತೆ. ಅಷ್ಟಲ್ಲ, ಅದೆಲ್ಲಿಂದ ಮತ್ತು ಇಷ್ಟು ದಿವಸ ಇಲ್ಲದೆ ಇರೋದು? ನಿನಗೆ ಗೊತ್ತಿಲ್ವಾ, ಮುಂದಿನ ಕ್ಲಾಸಿಂದ ನಾನು ಹಾಸ್ಟೆಲಲ್ಲೇ ಇರ್ಬೇಕಂತೆ. ಎಲ್ಲ ಸುಳ್ಳು ಪುಟ್ಟಿ. ಹಾಸ್ಟೆಲ್ ಇಲ್ಲ, ಎಂಥದ್ದು ಇಲ್ಲ. ನೀನು ಎಲ್ಲಿಗೂ ಹೋಗ್ತಾ ಇಲ್ಲ. ನಿಂಗೆ ಸಿಟ್ಟು ಬಂದಿದೆ ಅಲ್ವಾ? ನಡಿ, ಐಸ್ ಕ್ರೀಮ್ ತಿನ್ಕೊಂಬರೋಣ. ಪಪ್ಪ ನಂಗೆ 2 ಐಸ್ ಕ್ರೀಮ್, ಓಕೆನಾ? ಫಸ್ಟ್ ನಂಗೆ ಬಟರ್ ಸ್ಕಾಚ್, ಆಮೇಲೆ ಸ್ಟ್ರಾಬೆರಿ. ಓ ಎಸ್, ಇನ್ನೇನಾದ್ರೂ ಬೇಕಾದ್ರೆ ಕೇಳೋ, ಅದನ್ನು ಕೊಡಿಸ್ತೀನಿ. ಸಂದಾಗಿದೀಯಾ? ನನ್ನ ಒಲವಿನ ಬಣ್ಣ ಹಸಿರು ಬಣ್ಣ. ಏನ್ ಬೇಕು ನಿಮ್ಗೆ? ಯಾರು ನೀವು? ನಾವ್ ಯಾರನ್ನೋದನ್ನೇ ಮರ್ಬಿಟ್ಟ ಬುಲ್ಬುಲ್. ನಾವೆಲ್ಲ ನಿಮ್ ಏರಿಯಾ ಹುಡುಗರು. ನಿನ್ಗೇನು ಹೆಚ್ಚು ಕಮ್ಮಿ ಆದ್ರೂ ಏನ್ ಹೆಚ್ಚು ಕಡಿಮೆ ಆದ್ರೆ? ಡೇಂಜರ್ ಏನ್ ಹೇಳಿ ಕೇಳಿ ಬರ್ತದೆ ನನಗ, ಹಂಗೆ ಬರ್ತದೆ. ಎಪ್ಪೆ ಮಲ್ಲಿ ಆಡ್ ಬಂದಂಗೆ. ಇನ್ನು ನಿನ್ ತನಕ ಬಂದಿಲ್ಲ ತಿಳ್ಕ. ನೀನೇನಾದ್ರೂ ನಕ್ರ ಮಾಡಿದ್ರೆ ಬಂದೇ ಬರ್ತದೆ. ತಮ್ಮ ಕೆಲ್ಸ ಎಷ್ಟೋ ನೋಡ್ಕೊಂಡು ತಪ್ಪಗಿರ್ಬೇಕು. ಆಗ ದೇಶಕ್ಕೂ ಒಳ್ಳೇದು, ದೇಹಕ್ಕೂ ಒಳ್ಳೇದು. ಹೇಳಿದ್ದು ತಿಳಿತೋ? ತಿಳಿಲಿಲ್ಲ ಅಂದ್ರೆ ತಿಳ್ಕೊಳಮ್ಮಿ. ನಾವು ಬಂದಿರೋದೇ ನಿನ್ಗೆ ಒಳ್ಳೇದ್ ಮಾಡೋದಕ್ಕೆ. ನೋಡಿ, ನನ್ನ ಹಿಂದೆ ಬರಬೇಡಿ. ಏನ್ ಬೇಕೋ ಹೇಳಿ. ನೀನ್ ಚೆನ್ನಾಗಿರ್ಬೇಕು ಅಷ್ಟೇ. ಅದಕ್ಕೆ ನಾನೇನ್ ಮಾಡ್ಬೇಕು? ಆ ಲೋಫರ್ ನನ್ ಮಗ ನಾಳೆ ಕೋರ್ಟಿಗೆ ಬರ್ತಾನೆ. ನೀನ್ ಅವನ್ಗೆ ಸಾಕ್ಷಿ ಹೇಳ್ಬಾರ್ದು ಅಷ್ಟೇ. ನೀನ್ ಹೆದರ್ಸ್ತಾ ಇದ್ದೀರಾ? ನಾಳೆ ನೀನ್ ಕೋರ್ಟಲ್ಲಿ ಸಾಕ್ಷಿ ಹೇಳಲ್ಲ ಅಷ್ಟೇ, ಮ್ಯಾಟ್ರ್ ಫಿನಿಶ್. ನನ್ ಮಗನೇ, ಚಪ್ಪರ್ ನನ್ ಮಗನೇ. ಹೆಣ್ಮಕ್ಳು ಮರ್ಯಾದೆ ಹೆಣ್ಮಕ್ಳ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವೇನ ನಿನ್ಗೆ? ನೀವು ಬನ್ನಿ ಮೇಡಮ್, ನೀವು ಬನ್ನಿ. ನಮ್ಮ ಹುಡುಗರು ಸ್ವಲ್ಪ ಕಿರಿಕು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನ್ ಹೇಳ್ಬೇಕು ಅಂತಿದ್ಯಾ ಕರೆಕ್ಟಾಗಿ ಹೇಳ. ನಮ್ ಚಿನ್ನು ಅಂತಂದ್ರೆ ನಮ್ಮ MLA ಸಾಹೇಬ್ರಿಗೆ ಬೋಲೆ ಪ್ರೀತಿ. ಯಾಕಂದ್ರೆ ಅವ್ರ ಡ್ರೈವರ್ ಮಗ. ಚಿನ್ನು ಯಾರು ಅಂತ ಯೋಚನೆ ಮಾಡ್ತಾ ಇದೀಯಾ? ಅದೇ ಆ ಹುಡುಗ. ಅವನ್ಗೇನಾದ್ರೂ ಆಗಿ ಪ್ರಾಣ ಹೊಟ್ಟೋದ್ರೆ ನಮ್ ಸಾಹೇಬ್ರು ಏನ್ ಮಾಡ್ಬೇಕು ಹೇಳಿ ಮೇಡಮ್? ಆ ಲೋಫರ್ ನನ್ ಮಗ ಆತರ ಮಾಡಿದ್ನಲ್ಲ, ಅವನ್ಗೆ ಬುದ್ಧಿ ಕಲ್ಸ್ಬೇಕೋ ಬೇಡವೋ ಹೇಳಿ ಮೇಡಮ್. ಅವನ್ಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ನಮ್ಗೆ ನಿಮ್ ಸಹಾಯ ಬೇಕೇ ಬೇಕು. ನಮ್ ಪಾಲಿನ ನ್ಯಾಯ ದೇವತೆ ನೀವೇ. ನಾನೇನ್ ಸಹಾಯ ಮಾಡಕ್ಕಾಗತ್ತೆ? ನೀವೇ ಸಹಾಯ ಮಾಡ್ಬೇಕು. ಯಾಕೆಂದ್ರೆ ನೀವು ಮರ್ಯಾದಸ್ರು ಮನೆ ಹೆಣ್ಮಕ್ಳು. ನೀವು ಕೋರ್ಟು ಕಚೇರಿ ಅಂತ ಅಲಿಯಕ್ಕಾಗಲ್ಲ. ಅದೇನಿದ್ರು ನಮ್ಮಂತವ್ರು 3 ತಿಂಗಳು ಒಂದು ಆಫ್ ಮಾಡ್ರು, 6 ತಿಂಗಳು ಒಂದು ರೇಪ್ ಮಾಡ್ಕೊ ಓಡಾಡೋ ನಮ್ಮಂತವ್ರ ಜೈಮಾನ. ಏನಂತೀರೋ ಮೇಡಮ್? ಕೋರ್ಟು ಸ್ಟೇಷನ್ ಅಲಿಬೇಕಾ? ಇಲ್ಲ ನೋಡಿ, ನೀವೇನೇ ಹೇಳಿದ್ರು ನಾಳೆ ನಾನು ಕೋರ್ಟ್ಗೆ ಹೋಗ್ತೀನಿ. ಅವ್ರ ಪರವಾಗಿ ಸಾಕ್ಷಿ ಹೇಳ್ತೀನಿ. ನಮ್ MLA ಸಾಹೇಬ್ರು ಅದನ್ನೇ ಹೇಳೋದು. ನಿನಗ್ ನ್ಯಾಯ ಬೇಕು ತಾನೆ? ಹಾಗಾದ್ರೆ ಕೋರ್ಟ್ಗೆ ಹೋಗೋ ಬದಲು ಮನೆಗೆ ಹೋಗಿ ಟಿವಿ ನೋಡು. ನ್ಯಾಯಂ ಕಾವಾಲಿ ಅನ್ನೋ ಸಿನಿಮಾ ಹಾಕಿಸ್ತೀವಿ. ಅದಿಲ್ಲ ಅಂತಂದ್ರೆ ಮುಜೆ ಇನ್ಸಾಫ್ ಚಾಯಿ ಅಂತ ಇನ್ನೊಂದು ಸಿನಿಮಾ ಇದೆ, ಸಖತ್ತಾಗಿದೆ, ಅದನ್ನ ಹಾಕಿಸ್ತೀವಿ. ನಿಮ್ಮ MLA ಸಾಹೇಬ್ರಿಗೆ ಹೇಳಿ ನಾ ಸಿನಿಮಾ ನೋಡಲ್ಲ ಅಂತ. ಮೇಡಮ್ಗೆ ಮರ್ಯಾದಸ್ಥರ ಭಾಷೆ ಅರ್ಥ ಆಗಲ್ಲ ಅಂತ ಕಾಣುತ್ತೆ ಗುರು. ಏಯ್, ನೀನು ಏರಿಯಾದಲ್ಲಿ ಇರ್ಬೇಕು ಅಂತ ಮಾಡಿದ್ಯೋ ಬೇರೆ ಆಗಿಲ್ಲ. ಆಗ ಆಫೀಸ್ಗೆ ಹೋಗ್ತಾರೆ ಕಣ್ರಲ್ಲಿ, ಮನೇಲಿ ಓಲ್ಡ್ ಮಮ್ಮಿ ಒಬ್ರೇ ಇರ್ತಾರೆ. ನೋಡಿ, ಈ ರೀತಿ ಗುಂಪು ಕಟ್ಕೊಂಡು ಗಲಾಟೆ ಮಾಡೋದ್ರಿಂದ ನನ್ನನ್ನು ಹೆದರ್ಸಕ್ಕಾಗೋದಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ, ಹುಷಾರ್. ಮೊದ್ಲು ಕೊಡಕ ನಮ್ಗೂ ಹೊರಗಡೆ ಇದ್ದು ಬೇಜಾನ್ ಬೋರ್ ಆಗದೆ. ಬೇಡಕ್ಕ, ಕಂಪ್ಲೇಂಟ್ ಕೊಡ್ಬಿಡಕ್ಕ. ಪೊಲೀಸರಂದ್ರೆ ನಮ್ ಒಳ್ಳೆ ಭಯ. ಎಲ್ಲ ಎದುರು ಪಡಕಣಕ್ಕ. ನಾವೆಲ್ಲ ತುಂಬಾ ಒಳ್ಳೆ ಹುಡುಗರು. ನಮ್ಮನ್ನ ಕೆಟ್ಟವರನ್ನಾಗ್ ಮಾಡ್ಬೇಡ. ಮನೆಗೋಗಿ ರಾತ್ರಿ ಬೆಚ್ಚಗ್ ಮಲ್ಕೊಂಡು ಒಳ್ಳೆ ಯೋಚನೆ ಮಾಡು, ಉದ್ಧಾರ ಆಗ್ತೀಯಾ. ರೈಟ್ ಹೇಳೋ? ರೈಟ್